ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಗ್ರಹ ಬದಲಾಗ್ತಾ ಇರೋದ್ರ ಪ್ರಯುಕ್ತ ವಿಶೇಷವಾಗಿರುವಂಥ ಶನೇಶ್ವರ ಹೋಮದ ಕಾರ್ಯಕ್ರಮ ಗುರುಜಿಯವರ ಒಂದು ಸಾರಥ್ಯದಲ್ಲಿ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ ಇದರಲ್ಲಿ ನೇರವಾಗಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಎಷ್ಟು ಗಂಟೆಗೆ ಬರಬೇಕು, ಯಾವ ದಿನ ಬರಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೀವು ನೇರವಾಗಿ ಕಾಲ್ ಮಾಡಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಈ ಜಾತಕದಲ್ಲಿ ಒಂದು ರೀತಿಯಾಗಿರುವಂಥ ಚಂದ್ರಗ್ರಹ ಸರಿ ಇಲ್ಲ ಅಥವಾ ಬೇರೆ ಮನೆಯಲ್ಲಿದೆ, ಉಚ್ಚ ಸ್ಥಾನದಲ್ಲಿ ಇಲ್ಲ ಅಂದಾಗ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಾನಸಿಕವಾಗಿ ಕುಗ್ಗೋಗಿರ್ತಾರೆ, ಈ ರೀತಿ ಎಲ್ಲ ನಾವು ಕೇಳ್ಪಟ್ಟಿರ್ತೀವಿ ಗುರುಗಳೇ. ಆದರೂ ಕೂಡ ಈಗ ಜಾತಕನಂತೂ ಬದಲಾಯಿಸೋಕ್ಕಾಗೋದಿಲ್ಲ. ಹಾಗಿದ್ರೆ ನಾವು ರೆಮಿಡಿ ಅಂತ ಏನಾದರೂ ಮಾಡಿಕೊಂಡು ಆ ಗ್ರಹವನ್ನು ಅದಕ್ಕೆ ಶಕ್ತಿ ಬರೋ ಹಾಗೆ ಮಾಡ್ಕೊಳ್ಳುವಂಥದ್ದು ಅಥವಾ ಏನಾದರೂ ರೆಮಿಡಿ ಮಾಡಿಕೊಂಡಾಗ ಈ ಒಂದು ಆಗ್ತಿರೋ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತಾ? ಇನ್ನು ಚಂದ್ರಗ್ರಹ ಸರಿಯಾಗಿರುವಂಥ ಜಾಗದಲ್ಲಿ ಇಲ್ಲ ಅಂತಂದರೆ ಯಾವ ರೀತಿ ಸಮಸ್ಯೆಗಳಿಗೆ ಈಡಾಗ್ತೀವಿ ನಾವು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲವರು ಮಾತಾಡ್ತಾರೆ, ನೀವು ನೋಡಿರಬಹುದು, ಒಂದು ಕ್ಷಣದಲ್ಲಿ ನನಗೆ ಮಿಸ್ ಆಯಿತು ಈ ಒಲಿಂಪಿಕ್ ಅಥವಾ ಒಂದು ಬಾಲ್ ಇದ್ದಾಗ ನೆಕ್ ಮೂಮೆಂಟಲ್ಲಿ ಮಿಸ್ ತುಂಬ. ಹೌದು, ಇದೆಲ್ಲ ಕೂಡ ಹೇಗೆ ಅಂತಂದರೆ ಆ ಚಂದ್ರನ ಮೂಮೆಂಟ್ ಏನು ತೋರಿಸುತ್ತೆ ಅಂತಂದರೆ ಈ ಚಂದ್ರಾಷ್ಟಮ, ಕಲಹಗಳು, ಜಗಳ ಇವೆಲ್ಲ ಆಗ್ತಕ್ಕಂಥದ್ದು, ಈ ಅತ್ತೆ ಸೊಸೆಯ ಕಿರುಕುಳಗಳಿಂದ ಹಿಡಿದು, ಆಮೇಲೆ ಅವನು ರಾತ್ರಿ ಅಂದ್ಕೊಂಡು ಮಲಗಿರ್ತಾನೆ, ಅವ್ರಿಗೂ ಹೇಳಿರ್ತಾನೆ ಬರ್ತೀನಿ ಅಂತ, ಯಾಕೋ ಗೊತ್ತಿಲ್ಲ ಅವನು 1 ತಾಸು 2 ತಾಸು ಲೇಟಾಗಿದ್ದ ಅದನ್ನು ಮತ್ತೆ ಪೋಸ್ಟ್ಪೋನ್ ಮಾಡ್ಕೊತ ಅದನ್ನೇ ಮತ್ತು ಪೋಸ್ಟ್ಪೋನ್ ಮಾಡ್ಕೊತಾನೆ ಇರ್ತಾನೆ. ಹೀಗೆಲ್ಲ ಆಗ್ತಕ್ಕಂತಹದ್ದು. ಆಮೇಲೆ ಅವನ ಕೆಲಸಗಳು ಮಂದವಾಗಿ ಆಗುವಂಥದ್ದು, ನಿಧಾನ ಆಗುವಂಥದ್ದು, ಇದಕ್ಕೆಲ್ಲ ಕೂಡ ಬಹುಶಃ ಚಂದ್ರ ಒಬ್ಬನನ್ನು ನೀವು ಸರಿ ಇಟ್ಕೊಂಡ್ರೆ ಇಂದ್ರ ಪದವಿಯನ್ನು ಪಡೆದುಕೊಂಡ ಹಾಗೆ ಚಂದ್ರನಿಂದ ಇಂದ್ರ ಪದವಿ ಪಡ್ಕೊಳ್ತೀರಿ. ಅಂಥ ಶಕ್ತಿ ಇದೆ. ನೀವೇನಾದರೂ ಮನಸ್ಸನ್ನು ಏಕಾಗ್ರ ಚಿತ್ತದಿಂದ ಇಟ್ಕೊಳ್ತೀನಿ ಅಂತಂದರೆ ಆ ಮನಸ್ಸಿಗೆ ಯಾರು ಕಾರಕ ಅಂದರೆ ಚಂದ್ರನೇ ಆಗಿರ್ತಾನೆ. ಅಂತಹದ್ರಿಂದ ಇನ್ನು ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಈ 29ನೇ ತಾರೀಕು ನಡೀತಾ ಇರತಕ್ಕಂಥದ್ದು ಯಜ್ಞದೇವೆ ಇವೆಲ್ಲ ಮಾಡಿಸ್ತಿರ್ತೇವೆ. ಸಾಮಾನ್ಯವಾಗಿ ಯಾರಿಗೆ ಮಾಡ್ಕೊಳಕ್ಕಾಗಲ್ವೋ ಅಂಥದ್ದು ಅದೇ ವರ್ಣಕ್ಕೆ ಸಂಬಂಧಪಟ್ಟಾಗಿರೋ ಈ ತಂತ್ರ ಪ್ರಯೋಗ ಒಂದು ನಡೆಯುತ್ತೆ. ಅಲ್ಲಿ ಈ ತಂತ್ರ ಪ್ರಯೋಗ ಬಹುಶಃ ಒಂದು ಅದ್ಭುತವಾಗಿರತಕ್ಕಂತಹದ್ದು. ಅದಕ್ಕೆ ಸಂಬಂಧಪಟ್ಟ ಒಂದು ತಂತ್ರಾಲಯದಲ್ಲಿ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದಾದ್ದರಿಂದ ವಿಶೇಷವಾಗಿ ನಡೀತಕ್ಕಂತಹದ್ದು. ಇನ್ನು ನೀವು ಮನೆಯಲ್ಲಿ ಇದನ್ನು ಮಾಡ್ಕೊಳ್ತೀನಿ ಅಂತಂದರೆ ಬಹುಶಃ ಈ ಅತ್ತೆ ಸೊಸೆಯರಿಂದ ಇರ್ತಕ್ಕಂಥ ಕಿರುಕುಳ, ಮನೆಯಲ್ಲಿ ಬೇಜವಾಬ್ದಾರಿತನದ್ದು, ಏನೂ ಕೂಡ ಮಾಡಲಿಕ್ಕಾಗದಿರ್ತಕ್ಕಂಥದ್ದು, ಮಾನಸಿಕವಾಗಿ ಅಂದರೆ ಕ್ಷಣಕ್ಕೊಂದು ರೀತಿಯಲ್ಲಿ ನಡೆದುಕೊಳ್ತಕ್ಕಂಥದ್ದು, ಹೀಗಿದ್ದ ಗಳಿಗೆ ಇನ್ನೊಂದು ಗಳಿಗೆಯಲ್ಲಿ ನಾವೇ ಇಲ್ಲದೆ ಇರತಕ್ಕಂಥದ್ದು, ನಮ್ಮ ಒಂದು ಇತಿಮಿತಿಯನ್ನು ಕಳ್ಕೊಂಡು ಮಾತಾಡ್ತಕ್ಕಂಥದ್ದು, ಶೀಘ್ರವಾಗಿ ಕೋಪಿಷ್ಟ ಆಗ್ತಕ್ಕಂತಹದ್ದು, ಎಲ್ಲೋ ಒಂದು ಕಡೆ ನಾವು ಅಂದುಕೊಂಡು ಪದೇ ಪದೇ ಅಂದುಕೊಳ್ತಕ್ಕಂತಹದ್ದು, ಅದನ್ನು ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು, ಒಟ್ಟಾರೆಯಾಗಿ ಸಕ್ರಮವಾಗಿ ನಮ್ಮ ಕಾರ್ಯಗಳು ಯಾವುವು ಜರುಗುತ್ತಿಲ್ಲ ಅನ್ನುವಂಥವರೆಗೆ ಈ ಚಂದ್ರನಿಗೆ ಸಂಬಂಧಪಡತಕ್ಕಂಥದ್ದು. ಸೇಮ್ ಒಂದು ತಟ್ಟೆಯಲ್ಲಿ ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ತಕ್ಕಂತಹದ್ದು, ಅಕ್ಕಿ ಹಿಟ್ಟಲ್ಲಿ ನಾನು ಕೊಡ್ತಕ್ಕ ಯಂತ್ರವನ್ನು ಬರೀ ಸಂಖ್ಯೆಗಳು ಅಷ್ಟೇ, ಅದು ಆ ಸಂಖ್ಯೆಗಳನ್ನು ಲೈನ್ ಮಾಡೋದು, ಸಂಖ್ಯೆಗಳನ್ನು ಬರೆಯುವಂಥದ್ದು, ಜೊತೆಗೆ ಅದಕ್ಕೆ ಆವಾಹನೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಓಂ ಭುಃ ಚಂದ್ರದೇವ ಮಾವಾಹಯಾಮಿ, ಓಂ ಭುವಃ ಚಂದ್ರದೇವ ಮಾವಾಹಯಾಮಿ, ಓಂ ಸುವಃ ಚಂದ್ರದೇವ ಮಾವಾಹಯಾಮಿ, ಓಂ ಭೂರ್ಭುವಸ್ವಃ ಚಂದ್ರದೇವ ಮಾವಾಹಯಾಮಿ. ಏ ರಮೇಶ ಬಾಯಲ್ಲಿ ಅಂದರೆ ರಮೇಶ್ ಅಂತ ಒಂದೊಂದು ಅಲ್ಲಿ ಕುಳಿತುಕೊಂಡಿದ್ರೆ ನೀವು ಕರೆದೇ ಬರ್ತಾನೆ ಅಲ್ವಾ. ನೀವು ಭೂಹು ಭುವಃ ಸುವಃ ಭೂರ್ಭುವಸ್ವಃ ಈ ಮಂತ್ರವನ್ನು ಹೇಳಿ ಆವಾಹನೆ ಮಾಡ್ತೀನಿ ಅಂತಂದರೆ ಬರಲೇಬೇಕು. ಇದು ಆಧ್ಯಾತ್ಮದ ಒಂದು ಶಕ್ತಿಯಾಗಿರುತ್ತೆ. ಹಾಗಾಗಿ ನೀವೇನು ಕೊಟ್ಟರು ಆತ ಸ್ವೀಕಾರ ಮಾಡ್ತಿರ್ತಾನೆ. ಆತನ ನೀವು ಇಲ್ಲಿ ತೃಪ್ತಿಪಡಿಸ್ತಾ ಇದ್ದೀರಿ. ಯಾವ ಉದ್ದೇಶಕ್ಕೆ ನೀವು ಕರೆದಿದ್ದೀರಿ ಅದು ನಿಮಗೆ ಗೊತ್ತಿರುತ್ತೆ. ನನಗೆ ಈ ತೊಂದರೆ ನಿವಾರಣೆ ಮಾಡಿಕೊಡು ಅಂಥೇಳಿ ಅವನ್ನೆಲ್ಲ ನೀವು ಬೇಡಿಕೆ ಇಡುತ್ತೀರಿ. ಹಾಗೆ ನಾವೊಂದು ಅಪಾಲಜಿ ಲೆಟರ್ ಕೊಟ್ಟರೆ ಹೇಗೋ ಹಾಗೆ ಅವನು ಕೂಡ ಸ್ವೀಕಾರವನ್ನು ಮಾಡ್ತಾನೆ. ಅದಾದ ನಂತರ ಅವನು ನಿಮಗೆ ಸಂತೃಪ್ತಿ ಕೊಟ್ಟು ಯಥಾಸ್ಥಾನ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥಿ ಕ್ಷೇಮಾಯ ಪುನರಾಗಮನಾಯ ಹೊರಡ್ತಾನೆ, ಮತ್ತು ನೀವು ಕರೆಯೋಗಿ ಬರ್ತಾನೆ. ಹಾಗೆ ಅಂಥ ಚಂದ್ರದೇವನ ಸಂಖ್ಯೆಗಳ ಬರೀತಕ್ಕಂತಹದ್ದನ್ನು ಧೂಪದೀಪ ಹಾಕ್ತಕ್ಕಂಥದ್ದು, ನಮಸ್ಕಾರ ಮಾಡ್ಕೊಳ್ಳೋದು. ನಂತರ ಆ ಹಿಟ್ಟನ್ನು ಯಾವತ್ತಾದರೂ 2 ದಿನ
2 ದಿನ ಅಂದರೆ 2 ನದಿಗಳಿಗೆ ಅರ್ಪಣೆ ಮಾಡಬೇಕು. ಅಥವಾ ನಿಮ್ಮ ಮನೆಯಿಂದ ಪೂರ್ವಕ್ಕಿರ್ತಕ್ಕಂತಹದ್ದು ಒಂದು ಬಾವಿ ಅಥವಾ ಕೆರೆಗೆ ಅರ್ಧ ಹಾಕುವಂಥದ್ದು, ಇನ್ನೊಂದು ಅರ್ಧ ನಿಮ್ಮ ಮನೆಯ ಉತ್ತರಕ್ಕೆ ಇರ್ತಕ್ಕಂತಹ ನದಿ, ಬಾವಿ, ಕೊಳ ಆಗ್ತಕ್ಕಂತಹದ್ದು. ಇದು ನಿಮ್ಮ ಮನೆಯಲ್ಲಿ 20 ದಿನ ಇಟ್ಕೊಂಡ ನಂತರ 20ನೇ ದಿನ ಅಥವಾ 21ನೇ ದಿನ ಅಥವಾ ಇನ್ನೂ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಇದನ್ನು ಹಾಕ್ತಕ್ಕಂಥದ್ದು. ಒಟ್ಟಾರೆ 20 ದಿನಗಳು ನಿಮ್ಮ ಮನೆಯಲ್ಲಿ, ಯಾಕಂದರೆ ರಾತ್ರಿ ಚಂದ್ರ ನಿಮಗೆ ಕಾಣಿಸ್ಕೊಳ್ಳೋದಲ್ವ, ಹಾಗಾಗಿ ಇನ್ನೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವನ್ನು ತೆಗಿಬೇಕು ಅಂತಂದರೆ ಈ ಸಂಖ್ಯೆಗಳು ತಂತ್ರಾಂಶ ಪದ್ಧತಿ ಇರೋದರಿಂದ ಅಷ್ಟು ಶೀಘ್ರವಾಗಿ ಫಲ ಕೊಡ್ತಕ್ಕಂಥದ್ದಾಗಿರುತ್ತೆ, ಅಷ್ಟು ಚೆನ್ನಾಗಿ ಅವಿಚ್ಛಿನ್ನಪ್ರದವಾಗಿರತಕ್ಕಂಥದ್ದಾಗಿರುತ್ತೆ. ಒಂದು ಟ್ಯಾಬ್ಲೆಟ್ ಅಂತ ನಾವು ಹಾಕ್ಕೊಂಡ್ರೆ ಅದೊಂದು 3 ತಾಸು 4 ತಾಸು ಇದ್ದಾಗೆ ಆನಂತರ ನಮಗೆ ಅದೊಂದು ಏನಿತ್ತು ಉಲ್ಬಣ ಆಗಿತ್ತು, ನಮಗೆ ಹೆಡ್ ಅದು ಹೋಗುತ್ತಲ್ಲ, ಏನು ಹಾಕಿದ್ರೆ ಗೊತ್ತಿಲ್ಲ ಆ ಟ್ಯಾಬ್ಲೆಟ್ಗೆ. ಅದು ವೈಟ್ ಕಲರ್ ಇರುತ್ತೆ, ಸುಣ್ಣ ಹಾಕೋದ್ನೋ ಏನು ಹಾಕೋದ್ನೋ ಬೆಣ್ಣೆ ಹಾಕೋದ್ನೋ ಗೊತ್ತಿಲ್ಲ, ಒಟ್ಟಾರೆ ವೈಟ್ ಕಲರ್ ಕಾಣ್ತಾ ಇದೆ. ಏನೇನು ಬಿದ್ದಿರ್ಬೋದು ಅದಕ್ಕೆ, ಅದು ಹೋಗಿ ಏನು ಕೆಲಸ ಮಾಡುತ್ತೆ. ಹಾಗೆ ಈ ವೈಟ್ ಏನಿದೆಯೋ ಅಕ್ಕಿ ಹಿಟ್ಟು ನಿಮಗೇನು ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಟ್ಟೇ ಆ ಮನೆಯಿಂದ ಅದು ಹೋಗ್ತಕ್ಕಂಥದ್ದರಿಂದ 20 ದಿನಗಳು ಇಟ್ಕೊಂಡಾಗ ಇಷ್ಟು ದಿವಸ ನೀವು ಒದ್ದಾಟ ಮಾಡಿದ್ರಲ್ಲ, ಒಬ್ಬರೇ ಮೇಲೆ ಒಬ್ಬರು ಜಗಳ ಆಡಿದ್ರಲ್ಲ, ಏನಾಗ್ತಿದ್ರೆ ಮನೇಲಿ ಗೊತ್ತೇ ಇಲ್ವಲ್ಲ, ಏನೇನು ಆಗ್ತಾಯಿದೆ ಅಂಥದ್ದೆಲ್ಲ ಕೂಡ ಇತ್ತೀಚೆಗೆ ಇಡಬೇಕಂದ್ರೆ ಈ ಚಂದ್ರನ ತಂತ್ರಾಂಶದ ಪದ್ಧತಿಯನ್ನು ನೀವು ಮಂಡಲ ಮಾಡಿಕೊಂಡು ಪೂಜಿಸ್ತೀನಿ ಅಂತಂದರೆ ಅಲ್ಲಿಂದ ನೀವು ಸುಗಮವಾಗಿ ತಾವಿರ್ತೀರಿ. ಖಂಡಿತವಾಗ್ಲೂ ಗುರುಗಳೆಲ್ಲ ಒಂದು ಕಡೆ ಸಣ್ಣ ಪುಟ್ಟದ್ರಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ರು ಅನ್ನೋರ್ಗಾಗಿರ್ಬೋದು, ಅಥವಾ ಕಿರಿಕಿರಿ ಆಗ್ತಾ ಇರುತ್ತೆ ಲೈಫಲ್ಲಿ ಅನ್ನೋರಿಗೆ ಚಂದ್ರ ಅಷ್ಟಮದಲ್ಲಿದ್ದರೆ ಹೇಗೆ ಈ ಥರ ಸಮಸ್ಯೆ ಆಗುತ್ತೆ, ಅದಕ್ಕೆ ಯಾವ ರೀತಿಯಾಗಿರುವಂಥ ಯಂತ್ರದ ರಚನೆಯನ್ನು ಮಾಡ್ಕೊಳ್ಬೇಕು, ನಂತರ ಅದನ್ನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.